ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಈ ಹಾರ್ಟ್ ಡಿಸೀಸ್ ರಿಸ್ಕನ್ನು ಕಡಿಮೆ ಮಾಡೋದಕ್ಕೆ ಬೇಕಾಗಿರುವಂತಹ 10 ಪ್ರಮುಖ ಆಹಾರಗಳ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಜಗತ್ತಿನಾದ್ಯಂತ ಈ ಹಾರ್ಟ್ ಡಿಸೀಸ್ ರಿಸ್ಕಿಂದ ಸಾವಿಗೀಡಾಗ್ತಿರೋ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ಅಂದರೆ 25ರಿಂದ 35 ವರ್ಷದೊಳಗಡೆ ಇರೋರು ಕೂಡ ಈ ಹಾರ್ಟ್ ಅಟ್ಯಾಕ್ ಮತ್ತು ಅದರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸಿಂದ ಸಾವಿಗೀಡಾಗ್ತಾ ಇದ್ದಾರೆ. ಈ ಹಾರ್ಟ್ ಹೆಲ್ತನ್ನು ಕಾಪಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಾನು ಈ ವಿಡಿಯೋದಲ್ಲಿ 10 ಪ್ರಮುಖ ಆಹಾರಗಳ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ನಮ್ಮ ದೇಹದಲ್ಲಿ ಈ ಹೃದಯ ತುಂಬ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಇದು ಈ ಬ್ಲಡ್ ಮತ್ತು ಆಕ್ಸಿಜನ್ನ ಪಂಪ್ ಮಾಡೋದಕ್ಕೆ ತುಂಬ ಪ್ರಮುಖವಾಗಿ ಬೇಕಾಗಿರುವಂತಹ ಒಂದು ಆರ್ಗಾನ್. ಇದರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಾನು ಈ ವಿಡಿಯೋದಲ್ಲಿ 10 ಆಹಾರಗಳ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಈ ಆಹಾರಗಳನ್ನು ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಬರೋದ್ರಿಂದ ನಿಮ್ಮ ಆರೋಗ್ಯವನ್ನು ಅಂದರೆ ನಿಮ್ಮ ಹೃದಯದ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಬೋದು. ಹಾಗಾದರೆ ಫಸ್ಟ್ ಒನ್ ನೋಡೋದಾದರೆ ನಟ್ಸ್ ಅಂದರೆ ಎಣ್ಣೆ ಬೀಜಗಳು. ಇದರಲ್ಲಿ ಮೇಯ್ನ್ ಆಗಿ ನೋಡೋದಾದರೆ ಆಲ್ಮಂಡ್ಸ್ ಮತ್ತು ವಾಲ್ನಟ್ಸ್. ಫಸ್ಟು ಬಾದಾಮಿ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಬಾದಾಮಿಯಲ್ಲಿ ಈ ವಿಟಮಿನ್ ಇ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದು ಒಂದು ಆಂಟಿ ಆಕ್ಸಿಡೆಂಟ್. ಇದು ನಮ್ಮ ದೇಹದಲ್ಲಿ ಈ LDL ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಇದನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಅಕಾರ್ಡಿಂಗ್ ಟು ಸ್ಟಡೀಸ್ ಆಲ್ಸೋ ಯಾರು ಈ ಬಾದಾಮಿಯನ್ನು ಸೇವನೆ ಮಾಡಿದರೋ ಅವರಲ್ಲಿ ಈ LDL ಕಂಟೆಂಟ್ ಕಡಿಮೆ ಆಗಿರೋದು ಕಂಡುಬಂದಿದೆ. ಆದ್ರಿಂದ ನೀವು ಬಾದಾಮಿಯನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡೋದಾದರೆ ವಾಲ್ನಟ್ಸ್. ಇದು ಕೂಡ ಒಂದು ಪ್ರಮುಖವಾದ ನಟ್. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಜಾಸ್ತಿ ಇರುತ್ತೆ. ಇದು ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ಈ ಇನ್ಫ್ಲಾಮೇಷನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಈ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ LDL ಅನ್ನು ಕಡಿಮೆ ಮಾಡಿ ಈ HDL ಗುಡ್ ಕೊಲೆಸ್ಟ್ರಾಲ್ನ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆದ್ರಿಂದ ನೀವು ಈ ಬಾದಾಮಿ ಅಥವಾ ವಾಲ್ನಟ್ಸ್ 20ರಿಂದ 30 ಗ್ರಾಮ್ ದಿನನಿತ್ಯ ಸೇವನೆ ಮಾಡ್ಕೊಳ್ತಾ ಬರೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಬೋದು. ಸೆಕೆಂಡ್ ಒನ್ ನೋಡೋದಾದರೆ ಆಮ್ಲ. ಅಂದರೆ ಬೆಟ್ಟದ ನೆಲ್ಲಿಕಾಯಿ ಅಂತಾರೆ ಕನ್ನಡದಲ್ಲಿ. ಈ ಆಮ್ಲದಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಇದು ಒಂದು ಆಂಟಿ ಆಕ್ಸಿಡೆಂಟ್. ಇದು ಏನು ಮಾಡುತ್ತೆ ಅಂತ ಅಂದರೆ ನಮ್ಮ ದೇಹದಲ್ಲಿರುವಂತಹ ಟ್ರೈಗ್ಲಿಸರೈಡ್ಸ್ ಮತ್ತು ಓವರ್ ಆಲ್ ಟೋಟಲ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಆದ್ದರಿಂದ ನೀವು ಆಮ್ಲವನ್ನು ದಿನನಿತ್ಯ ಸೇವನೆ ಮಾಡಿ. ಅಟ್ಲೀಸ್ಟ್ 1ರಿಂದ 2 ಆಮ್ಲವನ್ನು ನೀವು ಸೇವನೆ ಮಾಡ್ಬೋದು ದಿನನಿತ್ಯ. ನಿಮಗೆ ಆಮ್ಲ ಸಿಗಲಿಲ್ಲ ಅಂದಾಗ ನೀವು ಸೀಬೆಹಣ್ಣು ಸೇವನೆ ಮಾಡ್ಬೋದು, ಇಲ್ಲಾಂದರೆ ಆರೆಂಜಸ್ ಸೇವನೆ ಮಾಡ್ಬೋದು. ಏನಂತ ಅಂದರೆ ಇಲ್ಲಿ ನೀವು 2ರಿಂದ 3 ಆರೆಂಜಸ್ನ ಸೇವನೆ ಮಾಡೋದು 1 ಆಮ್ಲಗೆ ಸಮ ಅಂತಲೇ ಹೇಳ್ಬೋದು. ಅಷ್ಟು ವಿಟಮಿನ್ ಸಿ ಕಂಟೆಂಟ್ ಈ ಆಮ್ಲದಲ್ಲಿ ಇರುತ್ತೆ. ಆದ್ದರಿಂದ ಆದಷ್ಟು ಆಮ್ಲವನ್ನು ಸೇವನೆ ಮಾಡೋದಕ್ಕೆ ನೀವು ಪ್ರಯತ್ನ ಪಡಬೇಕಾಗತ್ತೆ. ಅಟ್ಲೀಸ್ಟ್ 1ರಿಂದ 2. ಥರ್ಡ್ ಒನ್ ನೋಡೋದಾದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಸೊಪ್ಪುಗಳು ಅತಿ ಮುಖ್ಯವಾಗಿ ಬೇಕಾಗಂಥದ್ದು. ಇದರಲ್ಲಿ ಗುಡ್ ಅಮೌಂಟ್ ಆಫ್ ಫೈಬರ್ ಇರುತ್ತೆ, ಗುಡ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ನೀವು ದಿನನಿತ್ಯ ಸೊಪ್ಪುಗಳನ್ನ ಸೇವನೆ ಮಾಡ್ಕೊಳ್ತಾ ಬರೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಬೋದು. ಅಕಾರ್ಡಿಂಗ್ ಟು ಸ್ಟಡೀಸ್ ಕೂಡ ಯಾರು ಸೊಪ್ಪುಗಳನ್ನ ದಿನನಿತ್ಯ ಸೇವನೆ ಮಾಡ್ತಾರೋ ಅವರಲ್ಲಿ ಹಾರ್ಟ್ ಡಿಸೀಸ್ ರಿಸ್ಕ್ ಕಡಿಮೆ ಇರೋದು ಕಂಡುಬಂದಿದೆ. ಮೇಯ್ನ್ ಇಲ್ಲಿ ನೋಡೋದಾದರೆ ಸೊಪ್ಪುಗಳಲ್ಲಿ ಈ ಪಾಲಕ್ ಸೊಪ್ಪು, ಕಳೆ ಅಂತ ಇನ್ನೊಂದು ಸೊಪ್ಪು ಮತ್ತು ಕೊಲಾರ್ಡ್ ಗ್ರೀನ್ಸ್ ಅಂತ. ಈ 3 ಸೊಪ್ಪುಗಳು ತುಂಬ ಇಂಪಾರ್ಟೆಂಟ್. ಯಾಕಂತ ಅಂದರೆ ಇದರಲ್ಲಿ ವಿಟಮಿನ್ ಕೆ ಮತ್ತು ನೈಟ್ರೇಟ್ ಜಾಸ್ತಿ ಇರೋದ್ರಿಂದ ಇದು ಈ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡಿ LDL ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ನಿಮಗೆ ಈ ಕೊಲಾರ್ಡ್ ಗ್ರೀನ್ಸ್ ಮತ್ತು ಕಳೆ ಸೊಪ್ಪು ಸಿಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಪಾಲಕ್ ಸೊಪ್ಪನ್ನು ಅಟ್ಲೀಸ್ಟ್ ವೀಕಲ್ಲಿ 2ರಿಂದ 3 ಸಲ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದಾಗತ್ತೆ. ಫೋರ್ತ್ ಒನ್ ನೋಡೋದಾದರೆ ಸೋಯಾ ಬೀನ್ಸ್. ಸೋಯಾ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನಿಮಗೆ 25 ಗ್ರಾಮ್ ಪ್ರೋಟೀನ್ ಈ ಸೋಯಾ ಪ್ರೋಟೀನಿಂದ ಬಂತಂತ ಅಂದರೆ ನಿಮ್ಮ ಹಾರ್ಟ್ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೋಯಾ ಬೀನ್ ಪ್ರಾಡಕ್ಟ್ಸ್ ಲೈಕ್ ನೀವು ಟೆಂಪೆ ಇನ್ಕ್ಲೂಡ್ ಮಾಡ್ಕೊಳ್ಬೋದು, ಟೋಫು, ಮತ್ತು ಸೋಯಾ ಮಿಲ್ಕ್ ಈ ರೀತಿ ಪ್ರಾಡಕ್ಟ್ಸ್ಗಳನ್ನು ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಅದರ್ವೈಸ್ ನೀವು ಸೋಯಾಬೀನನ್ನೇ ನೀರಲ್ಲಿ ಅಟ್ಲೀಸ್ಟ್ 8ರಿಂದ 10 ಗಂಟೆಗಳ ಕಾಲ ನೀರಲ್ಲಿ
ನೀರಲ್ಲಿ ನೆನೆ ಹಾಕಿ ನೆಕ್ಸ್ಟ್ ನೀವು ಅದರಿಂದ ಪ್ರಿಪ್ರೇಷನ್ ಮಾಡಿ ನೀವು ಸೇವನೆ ಮಾಡಬೇಕು. ಯಾಕಂತ ಅಂದರೆ ನೀವು ನೀರಲ್ಲಿ ಸೋಪ್ ಮಾಡಿದಾಗ ಅದರಲ್ಲಿರುವಂತಹ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಡೆಸ್ಟ್ರಾಯ್ ಆಗುತ್ತೆ. ಓಕೆ, ಸೊ ಈ ರೀತಿ ನೀವು ಸೋಯಾಬೀನನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಓಕೆ ಸೊ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 5th ಒನ್ ನೋಡೋದಾದರೆ ಅವೋಕಾಡೋಸ್. ಓಕೆ, ಸೊ ಈ ಅವೋಕಾಡೋಸಲ್ಲಿ ಮಾನೋಸ್ಯಾಚುರೇಟೆಡ್ ಫ್ಯಾಟ್ಸ್ ಓಕೆ ಓಲಿಯಿಕ್ ಆ್ಯಸಿಡ್ ಜಾಸ್ತಿ ಇರೋದ್ರಿಂದ ಓಕೆ ಸೊ ಇದು ನಮ್ಮ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಮತ್ತು ಇದರಲ್ಲಿ ಫೈಬರ್ ಮತ್ತು ಪೊಟ್ಯಾಷಿಯಮ್ ಕೂಡ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ನೀವು ವಾರದಲ್ಲಿ ಅಟ್ಲೀಸ್ಟ್ 1 ರಿಂದ 2 ಅವೋಕಾಡೋವನ್ನು ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದಾಗುತ್ತೆ. ಓಕೆ, ಸೊ 6th ಒನ್ ನೋಡೋದಾದರೆ ಟೊಮ್ಯಾಟೋಸ್. ಓಕೆ, ಸೊ ಈ ಟೊಮ್ಯಾಟೋಸಲ್ಲಿ ಲೈಕೋಪಿನ್ ಅಧಿಕವಾಗಿರುತ್ತೆ. ಈ ಲೈಕೋಪಿನ್ ಕೂಡ ಒಂದು ಆ್ಯಂಟಿ ಆಕ್ಸಿಡೆಂಟ್. ಓಕೆ, ಸೊ ಇದು ನಮ್ಮ ದೇಹದಲ್ಲಿ ಈ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಮತ್ತು ಟೊಮ್ಯಾಟೋಸಲ್ಲಿ ಪೊಟ್ಯಾಷಿಯಮ್ ಕಂಟೆಂಟ್ ಕೂಡ ಇರುತ್ತೆ ಮತ್ತು ವಿಟಮಿನ್ ಸಿ ಕಂಟೆಂಟ್ ಕೂಡ ಇರುತ್ತೆ. ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ನೀವು ಟೊಮ್ಯಾಟೋಸನ್ನು ನೀವು ಗುಡ್ ಫ್ಯಾಟ್ ಜೊತೆ ಕನ್ಸ್ಯೂಮ್ ಮಾಡೋದ್ರಿಂದ ಈ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಲೈಕೋಪಿನ್ ಅಬ್ಸಾರ್ಪ್ಷನ್ ಚೆನ್ನಾಗಾಗೋ ಥರ ನೋಡ್ಕೊಳ್ಬೋದು. ಸೊ ನೀವು ಟೊಮ್ಯಾಟೋಸ್ ಸೇವನೆ ಮಾಡಬೇಕಾದ್ರೆ ಅವೋಕಾಡೋಸ್ ಜೊತೆ ಸೇವನೆ ಮಾಡೋದ್ರಿಂದ ಇಲ್ಲಾಂದರೆ ಆಲಿವ್ ಆಯಿಲ್ ಜೊತೆ ಸೇವನೆ ಮಾಡೋದ್ರಿಂದ ಇದರ ಅಬ್ಸಾರ್ಪ್ಷನನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಬೋದು. ಓಕೆ, ಸೊ ನೀವು ನೆಕ್ಸ್ಟ್ ಟೈಮ್ ಸಲಾಡ್ಸ್ ಏನಾದರೂ ಸೇವನೆ ಮಾಡಬೇಕಾದ್ರೆ ಟೊಮ್ಯಾಟೋಸ್ ಮತ್ತು ಅದರ್ ಸಲಾಡ್ಸ್ನ ಸ್ವಲ್ಪ ಆಲಿವ್ ಆಯಿಲ್ಸ್ನ ನೀವು ಸ್ಪ್ರಿಂಕಲ್ ಮಾಡಿ ಸೇವನೆ ಮಾಡ್ಬೋದು, ಇಲ್ಲಾಂದರೆ ಅವೋಕಾಡೋಸ್ ಜೊತೆ ಸೇವನೆ ಮಾಡ್ಬೋದು. ಸೊ 7th ಒನ್ ನೋಡೋದಾದರೆ ಡಾರ್ಕ್ ಚಾಕ್ಲೇಟ್ಸ್. ಓಕೆ, ಸೊ ನೀವು ಡಾರ್ಕ್ ಚಾಕ್ಲೇಟ್ಸ್ ಚೂಸ್ ಮಾಡಬೇಕಾದ್ರೆ ಜಸ್ಟ್ ಚೆಕ್ ಮಾಡಿ ಅದರಲ್ಲಿ 70% ಕೋಕೋ ಕಂಟೆಂಟ್ ಇದ್ದರೆ ತುಂಬ ಒಳ್ಳೆಯದು. ಓಕೆ, ಸೊ ಈ ಡಾರ್ಕ್ ಚಾಕ್ಲೇಟ್ಸಲ್ಲಿ ಫ್ಲೇವನಾಯ್ಡ್ಸ್ ಕಂಟೆಂಟ್ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿ ಈ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಅಂದರೆ LDL ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಈ HDL ಕೊಲೆಸ್ಟ್ರಾಲ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಮತ್ತು ಈ ಬ್ಲಡ್ ಕ್ಲಾಟ್ಸ್ ರಿಸ್ಕನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಮೇಯ್ನಾಗಿ ಬ್ಲಡ್ ಫ್ಲೋ ಚೆನ್ನಾಗಾಗೋ ಥರ ಮಾಡುತ್ತೆ ಮತ್ತು ಓವರಾಲ್ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ಈ ಡಾರ್ಕ್ ಚಾಕ್ಲೇಟ್ಸ್ ತುಂಬ ಸಹಾಯ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ 8th ಒನ್ ಸ್ಪೈಸಸ್. ಓಕೆ, ಸೊ ಸ್ಪೈಸಸ್ಸಲ್ಲಿ ಮೇಯ್ನಾಗಿ ಓಕೆ ಸೊ ನೀವು ಅರಿಶಿಣ, ಚಕ್ಕೆ ಮತ್ತು ಶುಂಠಿಯನ್ನು ಇನ್ಕ್ಲೂಡ್ ಮಾಡಿ. ಓಕೆ, ಸೊ ಈ 3 ಸ್ಪೈಸಸ್ ಇಂಪಾರ್ಟೆಂಟ್ ಈ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ. ಓಕೆ, ಸೊ ಚಕ್ಕೆ ನೋಡೋದಾದರೆ ಈ ಚಕ್ಕೆಯಲ್ಲಿ ಓಕೆ ಸೊ ಸರ್ಟೈನ್ ಕಂಟೆಂಟ್ ಇರೋದ್ರಿಂದ ಓಕೆ ಸೊ ಇದು ನಮ್ಮ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಮೇನ್ಲಿ ನೋಡೋದಾದರೆ ಈ ಡಯಾಬಿಟಿಕ್ ಪೇಷಂಟ್ಸ್ ಈ ಚಕ್ಕೆನ ಇನ್ಕ್ಲೂಡ್ ಮಾಡೋದ್ರಿಂದ ಓಕೆ ಅವರ ಶುಗರ್ ಲೆವೆಲ್ನ ಅವರು ಕಡಿಮೆ ಮಾಡ್ಕೊಳ್ಬೋದು. ಇದು ರಿಸರ್ಚ್ಗಳ ಪ್ರಕಾರನೂ ಕೂಡ ಸೊ ಈ ಚಕ್ಕೆ ಈ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಅದರ ಜೊತೆಗೆ ಈ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಅರಿಶಿಣ ನೋಡೋದಾದರೆ ಇದರಲ್ಲಿ ಒಂದು ಕಾಂಪೌಂಡ್ ಇರುತ್ತೆ ಕರ್ಕ್ಯುಮಿನ್ ಅಂತ. ಸೊ ಇದು ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಜಿಂಜರ್. ಓಕೆ, ಇದರಲ್ಲಿ ಜಿಂಜರಾಲ್ ಅನ್ನೋಂತಹ ಒಂದು ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟ್ ಇರುತ್ತೆ. ಇದು ಕೂಡ ನಮ್ಮ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ನಮ್ಮಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಈ 3 ಸ್ಪೈಸಸನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡಬೇಕಾಗುತ್ತೆ. ತುಂಬ ಜಾಸ್ತಿನೂ ಮಾಡಬಾರ್ದು. ಸರಿಯಾದ ಪ್ರಮಾಣದಲ್ಲಿ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ 9th ಒನ್ ನೋಡೋದಾದರೆ ಓಕೆ ಹೋಲ್ ಗ್ರೈನ್ಸ್. ಓಕೆ, ಸೊ ಧಾನ್ಯಗಳು. ಸೊ ನೀವು ಆದಷ್ಟು ಹೋಲ್ ಸೀರಿಯಲ್ಸ್ನ ಬಳಸಿ ನಿಮ್ಮ ಅಡುಗೆಯಲ್ಲಿ, ನಿಮ್ಮ ಅಡುಗೆ ಪ್ರಿಪ್ರೇಷನಲ್ಲಿ. ಸೊ ಆದಷ್ಟು ರೀಫೈನ್ಡ್ ಸೀರಿಯಲ್ಸ್ನ ನೀವು ಕಡಿಮೆ ಮಾಡಬೇಕಾಗುತ್ತೆ. ಅಂದರೆ ಮೈದಾ, ಪಾಸ್ತಾ, ನೂಡಲ್ಸ್, ಓಕೆ ಮ್ಯಾಗಿ ಈ ರೀತಿ ರಿಫೈನ್ಡ್ ಸೀರಿಯಲ್ಸ್ ಮತ್ತು ಅದರ ಪ್ರಾಡಕ್ಟ್ಸ್ನ ನೀವು ಕಡಿಮೆ ಮಾಡಬೇಕಾಗುತ್ತೆ. ಸೊ ಅದ್ರ ಬದಲಿಗೆ ನೀವು ಸಿರಿಧಾನ್ಯಗಳು ಯೂಸ್ ಮಾಡಿ. ರಾಗಿ, ಸಾಮೆ, ಸಜ್ಜೆ, ಆರ್ಕ, ನವಣೆ ಸೊ ಈ ರೀತಿ ಸಿರಿಧಾನ್ಯಗಳು ಯೂಸ್ ಮಾಡಿ. ಗೋಧಿ, ಜೋಳ ಸೊ ಈ ರೀತಿ ಹೋಲ್ ಗ್ರೈನ್ಸ್ನ ಆದಷ್ಟು ಯೂಸ್ ಮಾಡಿ. ಓಕೆ, ಸೊ ಅದ್ರ ಜೊತೆಗೆ ಓಟ್ಸ್ ಮತ್ತು ಬಾರ್ಲಿನೂ ಕೂಡ ಇನ್ಕ್ಲೂಡ್ ಮಾಡಿ. ಸೊ ಯಾಕಂತಂದರೆ ಈ ಓಟ್ಸ್ ಮತ್ತು ಬಾರ್ಲಿಯಲ್ಲಿ ಇನ್ಸಾಲ್ಯುಬಲ್ ಫೈಬರ್ ಜೊತೆ ಸಾಲ್ಯುಬಲ್ ಫೈಬರ್ ಕೂಡ ಇರುತ್ತೆ. ಸೊ ಈ ಸಾಲ್ಯುಬಲ್ ಫೈಬರ್ ಈ LDL ಕೊಲೆಸ್ಟ್ರಾಲ್ನ ನಮ್ಮ ದೇಹದಿಂದ ಹೊರ ಹಾಕೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಆದ್ದರಿಂದ ಸೊ ಓಟ್ಸ್ ಮತ್ತು ಬಾರ್ಲಿಯನ್ನು ಕೂಡ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ 10th ಒನ್ ನೋಡೋದಾದರೆ ಫೆನುಗ್ರೀಕ್ ಸೀಡ್ಸ್ ಅಂದರೆ ಮೆಂತ್ಯ. ಸೊ ಇದು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ನಮ್ಮ ಹಾರ್ಟ್ ಹೆಲ್ತನ್ನು
ಇಂಪ್ರೂವ್ ಮಾಡೋದಕ್ಕೆ. ಓಕೆ, ಸೊ ಇದು ನಮ್ಮ ದೇಹದಲ್ಲಿರುವಂತಹ ಲಿಪಿಡ್ ಲೆವೆಲ್ನ ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಮತ್ತು ಇಲ್ಲಿ ಏನು ಮಾಡುತ್ತೆ ಅಂದರೆ ಈ ಮೆಂತ್ಯ, ಓಕೆ, ಈ ಬೈಲ್ ಆ್ಯಸಿಡ್ಸ್ ಮತ್ತು ನ್ಯೂಟ್ರಸ್ಟಿರಾಲ್ಸ್ನ ರಿಮೂವ್ ಮಾಡೋದಕ್ಕೆ, ಅಂದರೆ ತುಂಬ ಜಾಸ್ತಿ ಎಕ್ಸ್ಕ್ರೀಟ್ ಆಗೋ ಥರ ಮಾಡುತ್ತೆ. ಮತ್ತು ಈ ಲಿವರಲ್ಲಿ ಸ್ಟೋರ್ ಆಗಿರುವಂತಹ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಈ ಮೆಂತ್ಯ ತುಂಬ ಸಹಾಯ ಮಾಡುತ್ತೆ. ಸೊ ಆದ್ದರಿಂದ ನೀವು ಮೆಂತ್ಯನ ದಿನಕ್ಕೆ ಅಟ್ಲೀಸ್ಟ್ 1-2 ಚಮಚ ಓಕೆ ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಸೊ ತುಂಬ ಸಹಾಯ ಮಾಡುತ್ತೆ. ಓಕೆ, ಸೊ ಇದು ಓವರಾಲ್ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಓಕೆ, ಸೊ ಹೀಗೆ ಈ 10 ಪದಾರ್ಥಗಳು, ಈ 10 ಆಹಾರಗಳು ನಮ್ಮ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಆದ್ದರಿಂದ ಈ 10 ಆಹಾರಗಳನ್ನು ಕೂಡ ನಿಮ್ಮ ಡಯಟಲ್ಲಿ ಇರೋ ಥರ ನೋಡ್ಕೊಳ್ಳಿ. ಓಕೆ, ಸೊ ಇದು ನಿಮ್ಮ ಹಾರ್ಟ್ ಫಂಕ್ಷನ್ನ, ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಓಕೆ, ಸೊ ನೀವು ಸರ್ಟೈನ್ ಫ್ರೂಟ್ಸ್, ಓಕೆ, ಸೀಸನಲ್ ಫ್ರೂಟ್ಸ್ನ ಸೇವನೆ ಮಾಡ್ಕೊಳ್ತಾ ಬರೋದ್ರಿಂದ, ಸೊ ಸಮ್ ಸೀಸನಲ್ಲಿ ಕೆಲವೊಂದು ಫ್ರೂಟ್ಸ್ ಇರುತ್ತೆ. ಸೊ ಆ ಫ್ರೂಟ್ಸ್ಗಳನ್ನ ನೀವು ಇನ್ಕ್ಲೂಡ್ ಮಾಡೋದ್ರಿಂದ ಅಟ್ಲೀಸ್ಟ್ ದಿನಕ್ಕೆ 1-2 ಫ್ರೂಟನ್ನು ನೀವು ದಿನನಿತ್ಯ ಸೇವನೆ ಮಾಡ್ಕೊಳ್ತಾ ಬರೋದ್ರಿಂದ ಸೊ ಅದರಲ್ಲಿ ಗುಡ್ ಅಮೌಂಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಫೈಬರ್ ನಿಮಗೆ ಸಿಗೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಮತ್ತು ನೀವು ಈ ಟ್ರಾನ್ಸ್ ಫ್ಯಾಟ್, ಓಕೆ, ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುವಂತಹ ಆಹಾರಗಳನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಓಕೆ, ಸೊ ಈ ಬೇಕ್ರಿ ಫುಡ್ಸ್ ಇರ್ಬೋದು, ಪ್ರೊಸೆಸರ್ ಫುಡ್ಸ್ ಇರ್ಬೋದು, ಇವುಗಳನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಉತ್ತಮ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕಾಗುತ್ತೆ, ವ್ಯಾಯಾಮ ಮಾಡಬೇಕಾಗುತ್ತೆ ದಿನನಿತ್ಯ, ಅಟ್ಲೀಸ್ಟ್ 30 ಮಿನಿಟ್ಸ್ ಇನ್ ಅ ಡೇ. ಅಟ್ಲೀಸ್ಟ್ ವೀಕಲ್ಲಿ 150 ಮಿನಿಟ್ಸ್ ಟಾರ್ಗೆಟ್ ಇಟ್ಟರೆ ಸೊ ಅದು ತುಂಬ ಒಳ್ಳೆಯದು. ಇದು ಹಾರ್ಟ್ ಫಂಕ್ಷನ್ನ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡ್ತೀನಿ. ಸೊ ನೀವು ಈ ಎಲ್ಲ ಆಹಾರ ಪದಾರ್ಥಗಳನ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಸರಿಯಾದ ಆಹಾರ ಪದ್ಧತಿಯನ್ನು ಫಾಲೋ ಮಾಡಿ, ಸರಿಯಾದ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳಿ, ನಿಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.